ಆಗಸ್ಟ್ 15 ಅಂತ ಅಲ್ಲ, ಕೇಂದ್ರದಿಂದ ಆಗಿಲ್ಲ, ನಾವು ಅಷ್ಟರೊಳಗಡೆ ನೀವು ಆಪರೇಷನೈಸ್ ಮಾಡಬೇಕು ಅಂತ ನಮ್ಮ ಬೋರ್ಡ್ ಹಂತದಲ್ಲಿ, ಅಂದ್ರೆ ಇವರ BMRC ಅಲ್ಲಿ ಹಂತದಲ್ಲಿ ಆಗಿರುವಂತಹದ್ದು. ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ್ದು ಅಲ್ಲ ಇದು. BMRCL ಹಂತದಲ್ಲಿ ನಮ್ಮ ಕಮಿಟ್ಮೆಂಟು ಏನಾದರೂ ಮಾಡಿ ಆಗಸ್ಟ್ 15ಕ್ಕೆ ಚಾಲನೆ ಮಾಡಬೇಕು ಅಂತ. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಅದನ್ನ ಡೇಟು ಪಾಟು ಅದೆಲ್ಲ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಹೌದು, ಇಲ್ಲ ಇವತ್ತು ಆ ಡೀಟೇಲ್ಗೆ ಹೋಗಿಲ್ಲ ನಾನು. ಇನ್ಮೇಲೆ ಪ್ರತಿ ವಾರನೂ ಕೂಡ ಒಂದು ದಿನ ಏನಾದರೂ ಒಂದು ಮೆಟ್ರೋಗೆ ಸಂಬಂಧಪಟ್ಟ ಹಾಗೆ ಇಲ್ಲ ಫೀಲ್ಡ್ ವಿಸಿಟು ಅಥವಾ ಆಫೀಸ್ ವಿಸಿಟು ಇಟ್ಕೊಂಡು ರಿವ್ಯೂ ಮಾಡ್ತೇನೆ. ಕೆಲವೆಲ್ಲ ಡೀಟೇಲ್ಸ್ ಅವರು ಇವತ್ತು ಮಾತಾಡಬೇಕು ಅಂತಿದ್ರು. ಇವತ್ತು ಒಂದು ಓವರ್ ಆಲ್ ಚಿತ್ರಣದ ಬಗ್ಗೆ ಲಿಮಿಟ್ ಆಗಿದ್ದೀವಿ. ಅವರು ಕೆಲವು ಡೀಟೇಲ್ಸ್ ಸಂಬಂಧ ನಮ್ಮ ಹತ್ರ ಮಾತಾಡಬೇಕು ಅಂತ ಅವರು ಉತ್ಸುಕರಾಗಿದ್ದಾರೆ. ನಂದು ಕೆಲವಿದೆ, ಬಟ್ ನಾನು ಅವರಿಬ್ಬರು ಕೂಡ ಇವತ್ತು ಮೇಜರ್ ಇಶ್ಯೂಸ್ಗೆ ಲಿಮಿಟ್ ಆಗಿದ್ದೇವೆ. ನೋಡಿ, ಇದು ಒಂದಕ್ಕೊಂದು ಕೆಲವು ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಅದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಮುಖ್ಯ ಬಿಟ್ರೆ ಬೇರೆ ಯಾವುದು ಮುಖ್ಯ ಅಲ್ಲ. ಇವತ್ತು ಚರ್ಚೆ ಮಾಡಿ ಮೆಟ್ರೋಗಳು ಕಂಪೇರ್ ಮಾಡಿದ್ರೆ ಇಲ್ಲಿ ದರ ಜಾಸ್ತಿ ಇದೆ. ಬೇರೆ ಯಾವ ರಾಜ್ಯದಲ್ಲೂ ಕೂಡ ತಾವು ಈಗ ಮೊದಲ ಮೀಟಿಂಗ್ ಮಾಡಿದ್ರಿ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಮತ್ತೆ ಈ ಬಗ್ಗೆ ಏನಾದ್ರು ಆಮೇಲೆ ಈ ಹಿಂದೆ ಮೀಟಿಂಗ್ ಆಗಿರುವ ರಿಪೋರ್ಟ್ ಅನ್ನು ಕೂಡ ಸಬ್ಮಿಟ್ ಮಾಡಿ ಜನರಿಗೆ ಪಬ್ಲಿಕ್ ಕೊಡ್ಬೇಕಲ್ಲ ಸರ್, ಅದನ್ನ ಕೊಡ್ತಾ ಇಲ್ಲ BMRC. ಮಾಡೋಣ ನೆಕ್ಸ್ಟ್. ಇವತ್ತು ಅದ್ರ ಬಗ್ಗೆ ನನಗೂ ಕೂಡ ಕೆಲವು ನಂದು ಅಭಿಪ್ರಾಯ ಇದೆ, ಕೆಲವು ಮಾಹಿತಿನೂ ತಮ್ಮ ಜೊತೆಗೆ ಹಂಚ್ಕೊಳ್ಳೋದಿದೆ. ಅದನ್ನ ತಗೊಳ್ತೇವೆ, ಆ ಸಬ್ಜೆಕ್ಟ್ಸನ್ನು 1 by 1 ತಗೊಳ್ತೇವೆ. ಇವತ್ತು ಫಸ್ಟ್ ಮೀಟಿಂಗ್ ಆಗಿರೋದ್ರಿಂದ ಲಾರ್ಜರ್ ಇಶ್ಯೂಸ್ಗೆ ಇವತ್ತು ಫೋಕಸ್ ಮಾಡಿದ್ದೇವೆ. ಬಟ್ ಇದಾದ್ಮೇಲೆ 1 by 1 ನೀವು ಹೇಳಿದಂತ ಇಶ್ಯೂಸ್ ತಗೊಳ್ತೇವೆ. ಇನ್ನೂ ಕೆಲವೆಲ್ಲ ಇದೆ. ಮೆಟ್ರೋ ಫೈನಾನ್ಸಿಂಗ್ ಇವತ್ತು ನಂದೇನು ಅಭಿಪ್ರಾಯ ಇಲ್ಲ ಅದ್ರ ಬಗ್ಗೆ. ಬ್ಲೂ ಲೈನ್ ಅಲ್ಲಿ ಈಗ ಸಂಚಾರ ಶುರು ಮಾಡೋ ಮೊದಲೇ ಸಾಲ ಮರುಪಾವತಿಗೆ ಬಂದಿದೆ ಬ್ಲೂ ಲೈನ್. ಅದು ಇದ್ದೇ ಇರುತ್ತೆ ಸಾಲ. ಪ್ರತಿಯೊಂದು ಪ್ರಾಜೆಕ್ಟ್ ಅಲ್ಲೂ ಕೂಡ ಆ ಲೈನ್ ಕಂಪ್ಲೀಟ್ ಆಗೋದಕ್ಕೆ ಮೊದಲೇ 300 ಕೋಟಿ 400 ಕೋಟಿ ಇಂಟ್ರೆಸ್ಟ್ ಅನ್ನ ಕಟ್ಟಬೇಕಾಗುತ್ತೆ. ಇದನ್ನ ರಾಜ್ಯ ಸರ್ಕಾರನೇ ಭರಿಸುವಂತಹದ್ದು ಕೂಡ ಇದೆ. ಆಕ್ಚುಲಿ 20% ರಾಜ್ಯ 20% ಸೆಂಟ್ರು ಅಂತ ಹೇಳಿದ್ರು, 60% ಎಲ್ಲ ರಾಜ್ಯ ಸರ್ಕಾರನೇ ಕಟ್ಟುವಂತಹದ್ದು. ಅದನ್ನು ಮಾತಾಡೋಣ, ಅದ್ರ ಬಗ್ಗೆ ನಿಮ್ಗೆ ಇವತ್ತು ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸಾಲ ಇರುತ್ತೆ, ಹೌದು. ಸಾಲ ಈಗ 5 ವರ್ಷ ಕನ್ಸ್ಟ್ರಕ್ಷನ್ ಪೀರಿಯಡ್, 5 ವರ್ಷದವರು 5ರಲ್ಲಿ ಬ್ಯಾಂಕ್ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಸೊ ಅದನ್ನ ಕಟ್ಟಲೇಬೇಕು. ಅದನ್ನ ರಾಜ್ಯ ಪ್ರತಿಯೊಂದು ಲೈನಲ್ಲೂ ಇದೆ. ಬ್ಲೂ ಲೈನ್ ಒಂದೇ ಅಲ್ಲ, ಎವ್ರಿ ಕಿಲೋಮೀಟರ್ಗೂ ಕೂಡ ಇಂಟ್ರೆಸ್ಟ್ ಪೇಮೆಂಟ್ ಬಿಫೋರ್ ದ ಕಂಪ್ಲೀಷನ್ ಡೇಟೇ ಇಂಟ್ರೆಸ್ಟ್ ಪೇಮೆಂಟ್ ಇರುತ್ತೆ. ಸಂಸ್ಥೆಯಿಂದ ಟೆಕ್ನಿಕಲ್ ಫೀಸಿಬಿಲಿಟಿ ಮತ್ತು ಎಕನಾಮಿಕ್ ಫೀಸಿಬಿಲಿಟಿ ಎರಡನ್ನೂ ಕೂಡ ಅವ್ರ ಕಡೆಯಿಂದ ಮಾಡಿಸ್ಕೊಡ್ಬೇಕು ಅಂತ ಕೇಳಿದ್ದಾರೆ ಅಷ್ಟೇ. ಎಕ್ಸಾಕ್ಟ್ಲಿ ಕೋಟ್ ಆನ್ ಕೋಟ್. ಸೊ ಅದು ವರ್ಕು ರೈಟ್ ಸಂಸ್ಥೆಗೆ ಅವಾರ್ಡ್ ಆಗಿದೆ. ಆಗಿ ಒಂದು 4 ತಿಂಗಳು ಅವರು ಸ್ಟಡಿನೂ ಮಾಡಿದ್ದಾರೆ. ಇನ್ನೊಂದು 20 ದಿನದಲ್ಲಿ ಆ ರಿಪೋರ್ಟ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಏನ್ ರಿಪೋರ್ಟ್ ಕೊಟ್ರೆ ಅದನ್ನ ನಾವು ಕೇಂದ್ರ ಸರ್ಕಾರಕ್ಕೂ ಫಾರ್ವರ್ಡ್ ಮಾಡ್ತೇವೆ. ಸೊ ನೋಡೋಣ. ಅವ್ರು ರೈಟ್ ಸಂಸ್ಥೆಯವರು, ಅವ್ರೇನು ನಮ್ಮ ಅಧೀನ ಸಂಸ್ಥೆ ಏನಲ್ಲ, ಅವರು ಸ್ವಾಯತ್ತ ಸಂಸ್ಥೆ, ಕೇಂದ್ರ ಸರ್ಕಾರದ ಕೆಳಗೆ ಇರ್ತಕ್ಕಂಥವ್ರು. ಸೊ ಈ ಟೆಕ್ನಿಕಲ್ ಮತ್ತು ಎಕನಾಮಿಕ್ ಎರಡನ್ನೂ ಕೂಡ ಅವರು ಎಕ್ಸಾಮಿನ್ ಮಾಡಿ ರಿಪೋರ್ಟ್ ಕೊಡ್ತಾರೆ. ನಿಮ್ ಜೊತೆಗೂ ಅದನ್ನ ಶೇರ್ ಮಾಡ್ತಾರೆ. ಟೈಮ್ ಬಾಂಡ್ ಮೀರ್ತಾ ಇದೆ ಅಂತ ಹೇಳಿ. ಸೊ BMRCL ಅಧಿಕಾರಿಗಳು ಯಾವೆಲ್ಲ ಕಾರಣಕ್ಕೆ ಡಿಲೇ ಆಗ್ತಿದೆ ಅನ್ನೋದು ಏನಾದ್ರು ಹೇಳಿದ್ರೆ? ಡಿಲೇ ಆಗುತ್ತೆ ಅಂತ ಕೇಳಿದ್ರೆ, ಯಾಕಾಗುತ್ತೆ ಅಂತ ಕೇಳಿದ್ರೆ 101 ಹೇಳ್ತಾರೆ. ಕಾರಣ ಇದ್ದೇ ಇದೆ. ಬೇರೆ ಕೆಲವು ಕಡೆ ನೋಡಿ, ಈಗ ನಾನು ಜನಗಳ ಧ್ವನಿಯಾಗಿ ಇಲ್ಲಿ ಕೂತಿದ್ದೇನೆ. ಜನಕ್ಕೆ ನಾವು ಡಿಲೇನ 2 ವರ್ಷ ಡಿಲೇಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ಜನ ಕೇಳ್ತಾರ ಹೇಳಿ? ಹಾಗಾಗಿ ನಾನು ಜನಗಳ ಧ್ವನಿಯಾಗಿ ಜನಗಳ ಭಾವನೆಗೆ ಅವ್ರಿಗೆ ಹೇಳಿದ್ದೇನೆ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ, ಮೆಟ್ರೋ ಸ್ವಲ್ಪ ಸ್ಪೀಡಪ್ ಆಗಲಿಲ್ಲ ಅಂದರೆ, ಕಂಪ್ಲೀಷನ್ಗಳು ಟೈಮ್ ಟು ಟೈಮ್ ಆಗಲಿಲ್ಲ ಅಂದರೆ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇದು ನಮ್ಮ ಉತ್ತರದಾಯಿತ್ವ ಜನಗಳಿಗೆ ಮಾಡಬೇಕು ಅಂತ ನಾನು ತಾಕೀತು ಮಾಡಿದ್ದೇನೆ. ಈಗ ಸ್ಟಾರ್ಟಿಂಗು ಫಸ್ಟ್ ಲೈನ್ ಮಾಡಿದಾಗ, ಸೆಕೆಂಡ್ ಲೈನ್ ಮಾಡಿದಾಗ 2 ವರ್ಷ 4 ವರ್ಷ ಡಿಲೇ ಆದರೆ ಅರ್ಥ ಆಗುತ್ತೆ. ಮೆಟ್ರೋ ಯಾವಾಗ ನಾವು ಶಂಕುಸ್ಥಾಪನೆ ಮಾಡಿದ್ದು? ವರ್ಷ 2000ನಾ?
ಇಲ್ಲ, SM ಕೃಷ್ಣ ಅವ್ರು ಇದ್ದಾಗಲೇ ಶಂಕುಸ್ಥಾಪನೆ, ಉದ್ಘಾಟನೆ ಅಲ್ಲ, ಕಾರ್ಯಾರಂಭ 2000 ಅವಾಗ ಆಗಿದ್ದು. 26 ವರ್ಷ ಆದ್ಮೇಲೂ ಕೂಡ ನಾವು ಇನ್ನೂ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ 10 ವರ್ಷ ನನ್ಗೆ ಅರ್ಥ ಆಗುತ್ತೆ. 25 ವರ್ಷ ಆದ್ರೂ ಸುಧಾರಣೆ ಯಾಕೆ ಆಗಿಲ್ಲ ಅನ್ನುವಂಥದ್ದು.